ಫೋಟೋಗಳು ಸ್ಕೆಚ್ ಹಾಕಿದ್ದಾರಂತೆ. ಬಹಿರಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಪೋಸ್ಟ್ ಮಾಡಿದ್ದಾರೆ. ಆದರೆ ಅದನ್ನು ಪತ್ತೆ ಹಚ್ಚೋದು ಕೂಡ ನಮ್ಮ ಪೊಲೀಸರಿಂದ ಸಾಧ್ಯವಾಗ್ತಾ ಇಲ್ಲ. ಬನ್ನಿ ಒಂದು ರಿಪೋರ್ಟ್. ಶರಣ್ ಪಂಪ್ವೆಲ್ ಭರತ್ ಕುಂಬ್ಡೇಲ್ಗೂ ಭೀತಿ. ಹಿಂದೂ ಮುಖಂಡರಿಗೆ ಜೀವ ಬೆದರಿಕೆ ಹಾಕಿ ವಿಕೃತಿ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಯಿಂದ ಕರಾವಳಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಈ ನಡುವೆ ದುಷ್ಕರ್ಮಿಗಳು ಹಿಂದೂ ಮುಖಂಡರಿಗೆ ಜೀವ ಬೆದರಿಕೆ ಹಾಕ್ತಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ದಕ್ಷಿಣ ಪ್ರಾಂತ್ಯದ ಶರಣ್ ಪಂಪ್ವೆಲ್ ಮತ್ತು ಬಜರಂಗ ದಳದ ಮುಖಂಡ ಭರತ್ ಕುಂಬ್ಡೇಲ್ಗೆ ನೆಕ್ಸ್ಟ್ ಟಾರ್ಗೆಟ್ ಅಂತ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಭರತ್ ಕುಂಬ್ಡೇಲ್ ಹತ್ಯೆಗೆ ಸ್ಕೆಚ್. ಅನ್ಫಿಕ್ಸ್ಡ್ ಲೀಡರ್ ಅನ್ನೋ ಪೋಸ್ಟ್ ಅನ್ನ ಒಮ್ಮೆ ಗಮನಿಸಿ. ವೇಟ್ ಅಂತ ಬರೆದು ಭರತ್ ಕುಂಬ್ಡೇಲ್ ಅಂತ ಹೆಸರು ಉಲ್ಲೇಖಿಸಿ ಮೇ 5ರ ರಾತ್ರಿ 9:30ಕ್ಕೆ ಕೊಲೆ ಮಾಡೋದಾಗಿ ಪೋಸ್ಟ್ ಹಾಕಿದ್ದಾರೆ. ಅಲ್ಲದೆ ಸುಹಾಸ್ ಶೆಟ್ಟಿ ಫೋಟೋಗೆ ರೈಟ್ ಮಾರ್ಕ್ ಹಾಕಿ ವಿಕೃತಿ ಮೆರೆದಿದ್ದಾರೆ. ಬೆನ್ನಲ್ಲೇ ವಿಶ್ವ ಹಿಂದೂ ಪರಿಷತ್ನ ದಕ್ಷಿಣ ಪ್ರಾಂತ್ಯದ ಶರಣ್ ಪಂಪ್ವೆಲ್ಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್. ಶರಣ್ ಹತ್ಯೆಯಾಗಲು ತಯಾರಾಗು ಅಂತ ಬೆದರಿಕೆಯೊಡ್ಡಿದ್ದಾರೆ. ಎರಡ್ 2018 ಜನವರಿ 3ರಂದು ಬಿಜೆಪಿ ಕಾರ್ಯಕರ್ತ ದೀಪಕ್ ರಾವ್ ಹತ್ಯೆಯಾಗಿತ್ತು. ಇದರ ಸೇಡಿಗೆ ದೀಪಕ್ ಹತ್ಯೆ ದಿನವೇ ಬಶೀರ್ ಭೀಕರವಾಗಿ ಕೊಲೆಯಾಗಿದ್ದ. ಇದೀಗ ಪ್ರಕರಣದ ಆರೋಪಿ ಶ್ರೀಜಿತ್ ಅಲಿಯಾಸ್ ಶ್ರೀಜುಗೆ ಪದೇ ಪದೇ ಬೆದರಿಕೆ ಕರೆ ಬರ್ತಾ ಇದೆ. ಅಬು ಸಿಫಿಯಾನ್ 678 ಪೇಜ್ನಿಂದ ಕೊಲೆ ಬೆದರಿಕೆ ಬಂದಿದೆ. ಸುಹಾಸ್ ಹಂತಕರನ್ನ ಕೊಲ್ಲುತ್ತೇವೆ. ಧನುಷ್ ಸಿ ಪಕ್ಕಳ ವಿರುದ್ಧ ದಾಖಲಾಯಿತು ಎಫ್ಐಆರ್. ಸುಹಾಸ್ ಶೆಟ್ಟಿ ಹಂತಕರನ್ನ ಕೊಲೆ ಮಾಡ್ತೀವಿ ಅಂತ ಧನುಷ್ ಸಿ ಪಕ್ಕಳ ಎಂಬಾತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದ. ಎಲ್ಲಿ ಸಿಗ್ತಾರೋ ಅಲ್ಲಿ ಹತ್ಯೆ ಮಾಡ್ತೀವಿ ಅಂತ ವಿಡಿಯೋ ಮಾಡಿದ್ದ. ಕೂಡಲೇ ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ತಣ್ಣೀರು ಪಂಥ ನಿವಾಸಿ ಧನುಷ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಏನೇ ಆಗಲಿ ಪೊಲೀಸ್ ಇಲಾಖೆ ಕ್ರಮದ ನಡುವೆಯೂ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜಾರೋಷವಾಗಿ ಈ ರೀತಿ ಪೋಸ್ಟ್ ಹಾಕ್ತಿದ್ದಾರೆ. ಕರಾವಳಿ ಪೊಲೀಸರಿಗೆ ಇದೆಲ್ಲ ಕಾಣ್ತಿದೆಯೋ ಇಲ್ವೋ ಅಥವಾ ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೋ ಅನ್ನೋ ಪ್ರಶ್ನೆಗೆ ಆ ಖಾಕಿದಾರಿಗಳೇ ಉತ್ತರ ನೀಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ದಿನೇಶ್ ನಮ್ಮ ಮಂಗಳೂರು ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಸುಹಾಸ್ ಶೆಟ್ಟಿ ಕೊಲೆ ಆದ ನಂತರ ಅಲ್ಲಲ್ಲಿ ಕೆಲವು ಚಾಕು ಇರುತ್ತಾ, ಮತ್ತೊಂದು ಮಗದೊಂದೆಲ್ಲ ಆಯಿತು, 144 ಸೆಕ್ಷನ್ ಕೂಡ ಇದೆ. ಈಗಲೂ ಕೂಡ ಹೇಗಿದೆ ಮಂಗಳೂರಿನ ವಾತಾವರಣ? ನಂಬರ್ 1. ಎರಡನೇದಾಗಿ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಗಿ ಈ ಥರ ಹಾಕ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಪೊಲೀಸರು ಅಲ್ಲಿ ಒಂದು ಸೈಬರ್ ಕ್ರೈಮ್ ಮತ್ತೊಂದು ಪತ್ತೆ ಹಚ್ಚೋದು ಸಾಧ್ಯವೇ ಆಗ್ತಾ ಇಲ್ವಾ? ಹಾಗಿದ್ರೆ ಯಾರೋ ಒಬ್ಬ ಏನು ಬೇಕಿದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೋದಾ? ಏನು ಕತೆ ದಿನೇಶ್? ಹೌದು, ಅಂದರೆ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ನಂತರ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತೀಕಾರದ ಪೋಸ್ಟ್ಗಳನ್ನುವಂಥದ್ದು ಭಾಳಷ್ಟು ದೊಡ್ಡ ಮಟ್ಟಿನಲ್ಲಿ ಆಗ್ತಾ ಇದೆ. ಪೊಲೀಸರು ಈ ಬಗ್ಗೆ ಏನು ಎಚ್ಚರಿಸಿದ್ರು ಕೂಡ ಪದೇ ಪದೇ ಈ ರೀತಿಯಾದಂಥ ಪೋಸ್ಟ್ಗಳು ಹಾಕಿ ಪ್ರತೀಕಾರವಾಗಿ ತೀರಿಸಿಕೊಳ್ತೀವಿ ಅನ್ನುವಂಥ ಪೋಸ್ಟ್ ಏನಿದೆ ಇದು ಭಾಳಷ್ಟು ಪ್ರಚೋದನೆಗೂ ಕೂಡ ಒಳಗಾಗ್ತಿದೆ. ಮೊನ್ನೆ ತಾನೇ 12 ಪ್ರಕರಣಗಳನ್ನು ದಾಖಲಿಸಿದೆ. ಆ ಬಳಿಕವೂ ಕೂಡ ಪದೇ ಪದೇ ಪೋಸ್ಟ್ಗಳು ವೈರಲ್ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಹಿಂದೂ ಮುಖಂಡರನ್ನೇ ಈ ರೀತಿಯಾಗಿ ಟಾರ್ಗೆಟ್ ಮಾಡಿಕೊಂಡು ಪೋಸ್ಟ್ಗಳನ್ನು ಹರಿಯ ಬಿಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಹಿಂದೂ ಮುಖಂಡರಲ್ಲಿ ಮುಂಚೂಣಿಯಲ್ಲಿ ಇರೋರನ್ನೇ ಈ ರೀತಿಯಾಗಿ ಟಾರ್ಗೆಟ್ ಮಾಡಲಾಗ್ತಾ ಇರುವಂಥದ್ದು. ಅಂದರೆ ಶರಣ್ ಪಂಪ್ವೆಲ್ ಅವರಿಗೆ ಟಾರ್ಗೆಟ್ ಅನ್ನುವಂಥ ಪೋಸ್ಟ್ ಹಾಕುವಂಥದ್ದಾಗಿರ್ಬೋದು. ಜೊತೆಗೆ ಏನೋ ಭರತ್ ಕುಂಬ್ಡೇಲ್ ಅವರಿಗೆ ಇವತ್ತಿನ ದಿನ ಫಿಕ್ಸ್ ಮಾಡಿ ರಾತ್ರಿ 9:30ಕ್ಕೆ ಫಿನಿಶ್ ಮಾಡ್ತೀವಿ ಅನ್ನುವಂಥ ಪೋಸ್ಟ್ ಆಗಿರ್ಬೋದು. ಜೊತೆಗೆ ಶ್ರೀಜು ಕಾಸರಗೋಡು ಅನ್ನುವಂಥವ್ರು ಇದ್ದಾರೆ, ಅವರಿಗೂ ಬೆದರಿಕೆ ಕರೆಗಳಾಗಿರ್ಬೋದು, ಪೋಸ್ಟ್ ಮೂಲಕ ಕೊಲ್ತೀವಿ ಅನ್ನುವಂಥ ಬೆದರಿಕೆ
ಬೆದರಿಕೆ ಆಗಿರುವುದು, ಈ ರೀತಿಯಾದಂಥ ಪೋಸ್ಟ್ಗಳು ಬಹಳಷ್ಟು ಹಾಕ್ತಾನೆ ಇರ್ತಾರೆ. ಸದ್ಯ ಪೊಲೀಸರು 2 ಪ್ರಕರಣದಲ್ಲಿ FIR ಕೂಡ ಮಾಡಿರುವಂಥದ್ದು. ಮೊನ್ನೆ 12 ಪ್ರಕರಣ, ಇವತ್ತು 2 ಪ್ರಕರಣದಲ್ಲಿ FIR ಆಗಿರುವಂಥದ್ದು. ಅಂದರೆ ಒಂದು ಶರಣ್ ಪಂಪ್ವೆಲ್ ಅವರ ವಿರುದ್ಧ ಟಾರ್ಗೆಟ್ ಅನ್ನುವಂಥ ಒಂದು ಏನು ಕಾಮೆಂಟ್ ಹಾಕಿದ್ದಾರೆ, ಅವರ ವಿರುದ್ಧ ಒಂದು FIR ದಾಖಲಿಸಿರುವಂಥದ್ದು. ಆದರೆ ಅದು ಯಾರ ವಿರುದ್ಧ ಅಂತ ಹೇಳಲಾಗ್ತಿಲ್ಲ. ಅಂದರೆ ನಕಲಿ ಖಾತೆಯ ಮೂಲಕ ಟಾರ್ಗೆಟ್ ಅನ್ನುವಂಥ ಒಂದು ಕಾಮೆಂಟ್ ಹಾಕಿದ್ರು. ಹೀಗಾಗಿ ಸದ್ಯ ಪೊಲೀಸರು ಅದಕ್ಕೆ FIR ಮಾಡಿರುವಂಥದ್ದು. ಜೊತೆಗೆ ರಿಯಾಜ್ ಕಡಂಬು ಅನ್ನುವಂಥವರು ಅವರಿಗೆ ಒಂದು ಕಮೆಂಟ್ನಲ್ಲಿ ಹಿಟ್ ಲಿಸ್ಟ್ ಅನ್ನುವಂಥ ಒಂದು ಕಮೆಂಟ್ ಹಾಕಿದ್ರು. ಹೀಗಾಗಿ ಅವರು ಪಾಂಡೇಶ್ವರ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ರು. ಈ ದೂರಿನ ಆಧಾರ ಮೇಲೆ KR ರಾಕೇಶ್ ಅನ್ನುವರ ಮೇಲೆ FIR ದಾಖಲಿಸಿರುವಂಥ ಸದ್ಯ 2 FIR ಇವತ್ತಾದರೆ ಮೊನ್ನೆ 12 FIR ದಾಖಲಾಗಿತ್ತು. ಒಟ್ಟಿನಲ್ಲಿ ಈ ರೀತಿಯಾದಂಥ ಏನು ಪೋಸ್ಟ್ಗಳು ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೆ ಇದೆ. ಪೊಲೀಸರು ಕೂಡ ಇದಕ್ಕೆ ಕ್ರಮ ಕೈಗೊಳ್ಳುವಂಥ ಅಗತ್ಯತೆಗಳು ಕೂಡ ಇರುವಂಥದ್ದು. ಯಾಕಂದರೆ ಸುಹಾಸ್ ಶೆಟ್ಟಿ ಹತ್ಯೆಗೂ ಮೊದಲು ಮಾರ್ಚ್ 31ರಂದೇ ಪೋಸ್ಟು ಹಾಕಿದ್ರು, ಫಿನಿಶ್ ಅನ್ನುವಂಥ ಪೋಸ್ಟ್ ಹಾಕಿದ್ರು. ಹೀಗಾಗಿ ಅದನ್ನು ಲಘುವಾಗಿ ಪೊಲೀಸರು ಪರಿಗಣಿಸಿದ್ರು. ಯಾವುದೇ ರೀತಿಯಾದಂಥ ಅದರ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ ಮತ್ತು ಆತನಿಗೆ ಯಾವುದೇ ರೀತಿಯಾದಂಥ ಆತ್ಮರಕ್ಷಣೆ ಇಟ್ಟುಕೊಳ್ಳುವುದಕ್ಕೆ ಅವಕಾಶ ಕೂಡ ನೀಡಲಿಲ್ಲ. ಇದರ ಬಗ್ಗೆ ಬಹಳಷ್ಟು ಆಕ್ರೋಶ ಕೂಡ ಎದ್ದಿತ್ತು. BJP ಮುಖಂಡರಾಗಿರೋದು, RSS ಮುಖಂಡರಾಗಿರ್ಬೋದು, ಅವರು ಆಕ್ರೋಶ ಹೊರಹಾಕಿದ್ರು. ಆವಾಗ ಲಘುವಾಗಿ ಪರಿಗಣಿಸಿದ್ದೆ ಸುಹಾಸ್ ಶೆಟ್ಟಿ ಹತ್ಯೆಗೆ ಕಾರಣ ಆಯಿತು ಅನ್ನುವಂಥ ಆಕ್ರೋಶ ಅವರದಾಗಿತ್ತು. ಸದ್ಯ ಈಗ ಮತ್ತೆ ಹಿಂದೂ ಮುಖಂಡರ ವಿರುದ್ಧ ಈ ರೀತಿಯಾದಂಥ ಪೋಸ್ಟ್ಗಳೇನಿದೆ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಆಕ್ರೋಶ ಇದೆ. ಸದ್ಯ ಶರಣ್ ಪಂಪ್ವೆಲ್ ಅವರ ವಿರುದ್ಧ ಹಾಕಿರುವಂಥ ಪೋಸ್ಟ್ಗೆ FIR ಆಗಿದೆ ಹೊರತು ಮತ್ತೆ 2 ಹಿಂದೂ ಮುಖಂಡರು ಏನಿದ್ದಾರೆ, ಭರತ್ ಕುಂಡೇಲ್ ಆಗಿರ್ಬೋದು, ಶ್ರೀಜು ಕಾಸರಗೋಡು ಆಗಿರ್ಬೋದು, ಅವರ ವಿರುದ್ಧ ಹಾಕಿದ ಪೋಸ್ಟ್ಗಳಿಗೆ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳಿ. ಹೀಗಾಗಿ ಅದರ ವಿರುದ್ಧ ಆಕ್ರೋಶ ಇರುವಂಥದ್ದು. ಯಾಕೆ ಈ ರೀತಿಯಾಗಿ ತಾರತಮ್ಯ ಮಾಡ್ತೀರಿ, ಒಂದು ವರ್ಗದವರಿಗೆ ಆದಷ್ಟು ಬೇಗ ನೀವು FIR ಹಾಕ್ತೀರಿ, ಆದರೆ ಮತ್ತೇನು ಹಿಂದೂಗಳ ಮುಖಂಡರಿಗೆ ಯಾವುದೇ ರೀತಿ ಕಮೆಂಟ್ ಹಾಕಿದವರಿಗೆ ಯಾವುದೇ ರೀತಿ ಅಂತ ಕ್ರಮ ಕೈಗೊಳ್ತಿಲ್ಲ ಅನ್ನುವಂಥ ಆಕ್ರೋಶ ಕೂಡ ವ್ಯಕ್ತ ಆಗಿರುವಂಥದ್ದು. ಜೊತೆಗೆ ನಿನ್ನೆ ವೇದವ್ಯಾಸ್ ಕಾಮತ್ ಕೂಡ ಆಗ್ರಹಿಸಿರುವಂಥದ್ದು. ಅಂದರೆ ಈ ರೀತಿಯಾದಂಥ ಪೋಸ್ಟ್ಗಳ ವಿರುದ್ಧ ಆದಷ್ಟು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಮತ್ತು ಇದರ ನಿಯಂತ್ರಣ ಮಾಡಬೇಕು ಅನ್ನುವಂಥ ಆಕ್ರೋಶವನ್ನು ವೇದವ್ಯಾಸ್ ಕಾಮತ್ ಅವರು ಕೂಡ ಹೇಳಿರುವಂಥ. ಒಟ್ಟಿನಲ್ಲಿ ಈ ರೀತಿಯಾದಂಥ ಪೋಸ್ಟ್ಗಳೇನಿದೆ ಇದು ಒಂದು ರೀತಿಯಲ್ಲಿ ಪ್ರವೋಕ್ ಮಾಡುತ್ತೆ, ಅಂದರೆ ಪ್ರಚೋದನೆ ಒಳಪಡಿಸುತ್ತೆ. ಹೀಗಾಗಿ ಇವುಗಳನ್ನು ನಿಯಂತ್ರಿಸುವುದು ಬಹಳಷ್ಟು ಅಗತ್ಯ ಇದೆ. ಪೊಲೀಸರು ಕೂಡ ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು, ನಿರ್ದಾಕ್ಷಿಣ್ಯವಾದಂಥ ಕ್ರಮ ಕೈಗೊಂಡು ಇದಕ್ಕೆ ಒಂದು ಅಂತ್ಯ ಹಾಡಬೇಕು ಅನ್ನುವಂಥ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಓಕೆ, ಇನ್ನು ಸುಹಾಸ್ ಹತ್ಯೆ ಬಳಿಕವೂ ಕರಾವಳಿಯಲ್ಲಿ ಪ್ರತೀಕಾರದ ಜ್ವಾಲೆ ದಗದಗಿಸ್ತಾ ಇದೆ. ದುಷ್ಕರ್ಮಿಗಳು ಹಿಂದೂ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಸುಹಾಸ್ ಬಳಿಕ ಮತ್ತೆ 3 ಹತ್ಯೆಗೆ ದುಷ್ಕರ್ಮಿಗಳು ಸ್ಕೆಚ್ ಹಾಕಿದ್ದಾರಂತೆ. ಬಹಿರಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಪೋಸ್ಟ್ ಮಾಡಿದ್ದಾರೆ. ಆದರೆ ಅದನ್ನು ಪತ್ತೆ ಹಚ್ಚೋದು ಕೂಡ ನಮ್ಮ ಪೊಲೀಸರಿಂದ ಸಾಧ್ಯವಾಗ್ತಾ ಇಲ್ಲ. ಬನ್ನಿ ಒಂದು ರಿಪೋರ್ಟ್. ಶರಣ್ ಪಂಪ್ವೆಲ್, ಭರತ್ ಕುಂಡೇಲ್ಗೂ ಭೀತಿ. ಹಿಂದೂ ಮುಖಂಡರಿಗೆ ಜೀವ ಬೆದರಿಕೆ ಹಾಕಿ ವಿಕೃತಿ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಯಿಂದ ಕರಾವಳಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಈ ನಡುವೆ ದುಷ್ಕರ್ಮಿಗಳು ಹಿಂದೂ ಮುಖಂಡರಿಗೆ ಜೀವ ಬೆದರಿಕೆ ಹಾಕ್ತಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ದಕ್ಷಿಣ ಪ್ರಾಂತ್ಯದ ಶರಣ್ ಪಂಪ್ವೆಲ್ ಮತ್ತು ಬಜರಂಗ ದಳದ ಮುಖಂಡ ಭರತ್ ಕುಂಡೇಲ್ಗೆ ನೆಕ್ಸ್ಟ್ ಟಾರ್ಗೆಟ್ ಅಂತ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಭರತ್ ಕುಂಡೇಲ್ ಹತ್ಯೆಗೆ ಸ್ಕೆಚ್. ಅನ್ಫಿಕ್ಸ್ಡ್ ಲೀಡರ್ ಅನ್ನೋ ಪೋಸ್ಟ್ ಅನ್ನ ಒಮ್ಮೆ ಗಮನಿಸಿ. ವೇಟ್ ಅಂತ ಬರೆದು ಭರತ್ ಕುಂಡೇಲ್ ಅಂತ ಹೆಸರು ಉಲ್ಲೇಖಿಸಿ ಮೇ 5ರ ರಾತ್ರಿ 9:30ಕ್ಕೆ ಕೊಲೆ ಮಾಡೋದಾಗಿ ಪೋಸ್ಟ್ ಹಾಕಿದ್ದಾರೆ. ಅಲ್ಲದೆ ಸುಹಾಸ್ ಶೆಟ್ಟಿ ಫೋಟೋಗೆ ರೈಟ್ ಮಾರ್ಕ್ ಹಾಕಿ ವಿಕೃತಿ ಮೆರೆದಿದ್ದಾರೆ. ಭರತ್ ಕುಂಡೇಲ್ ಬೆನ್ನಲ್ಲೇ ವಿಶ್ವ ಹಿಂದೂ ಪರಿಷತ್ನ ದಕ್ಷಿಣ ಪ್ರಾಂತ್ಯದ ಶರಣ್ ಪಂಪ್ವೆಲ್ಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್. ಶರಣ್ ಹತ್ಯೆಯಾಗಲು ತಯಾರಾಗು ಅಂತ ಬೆದರಿಕೆಯೊಡ್ಡಿದ್ದಾರೆ. ಎರಡ್ 2018 ಜನವರಿ 3ರಂದು ಬಿಜೆಪಿ ಕಾರ್ಯಕರ್ತ ದೀಪಕ್ ರಾವ್ ಹತ್ಯೆಯಾಗಿತ್ತು. ಇದರ ಸೇಡಿಗೆ ದೀಪಕ್ ಹತ್ಯೆ ದಿನವೇ ಬಶೀರ್ ಭೀಕರವಾಗಿ ಕೊಲೆಯಾಗಿದ್ದ.
ಇದೀಗ ಪ್ರಕರಣದ ಆರೋಪಿ ಶ್ರೀಜಿತ್ ಅಲಿಯಾಸ್ ಶ್ರೀಜುಗೆ ಪದೇ ಪದೇ ಬೆದರಿಕೆ ಕರೆ ಬರ್ತಾ ಇದೆ. ಅಬು ಸಿಫಿಯಾನ್ 678 ಪೇಜ್ನಿಂದ ಕೊಲೆ ಬೆದರಿಕೆ ಬಂದಿದೆ. ಸುಹಾಸ್ ಹಂತಕರನ್ನ ಕೊಲ್ಲುತ್ತೇವೆ. ಧನುಷ್ ಸಿ ಪಕ್ಕಳ ವಿರುದ್ಧ ದಾಖಲಾಯಿತು ಎಫ್ಐಆರ್. ಸುಹಾಸ್ ಶೆಟ್ಟಿ ಹಂತಕರನ್ನ ಕೊಲೆ ಮಾಡ್ತೀವಿ ಅಂತ ಧನುಷ್ ಸಿ ಪಕ್ಕಳ ಎಂಬಾತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದ. ಎಲ್ಲಿ ಸಿಗ್ತಾರೋ ಅಲ್ಲಿ ಹತ್ಯೆ ಮಾಡ್ತೀವಿ ಅಂತ ವಿಡಿಯೋ ಮಾಡಿದ್ದ. ಕೂಡಲೇ ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ತಣ್ಣೀರು ಪಂಥ ನಿವಾಸಿ ಧನುಷ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಏನೇ ಆಗಲಿ ಪೊಲೀಸ್ ಇಲಾಖೆ ಕ್ರಮದ ನಡುವೆಯೂ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜಾರೋಷವಾಗಿ ಈ ರೀತಿ ಪೋಸ್ಟ್ ಹಾಕ್ತಿದ್ದಾರೆ. ಕರಾವಳಿ ಪೊಲೀಸರಿಗೆ ಇದೆಲ್ಲ ಕಾಣ್ತಿದೆಯೋ ಇಲ್ವೋ ಅಥವಾ ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೋ ಅನ್ನೋ ಪ್ರಶ್ನೆಗೆ ಆ ಖಾಕಿದಾರಿಗಳೇ ಉತ್ತರ ನೀಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ದಿನೇಶ್ ನಮ್ಮ ಮಂಗಳೂರು ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಸುಹಾಸ್ ಶೆಟ್ಟಿ ಕೊಲೆ ಆದ ನಂತರ ಅಲ್ಲಲ್ಲಿ ಕೆಲವು ಚಾಕು ಇರುತ್ತಾ, ಮತ್ತೊಂದು ಮಗದೊಂದೆಲ್ಲ ಆಯಿತು. 144 ಸೆಕ್ಷನ್ ಕೂಡ ಇದೆ. ಈಗಲೂ ಕೂಡ ಹೇಗಿದೆ ಮಂಗಳೂರಿನ ವಾತಾವರಣ? ನಂಬರ್ 1. ಎರಡನೇದಾಗಿ, ಈ ಥರ ಸೋಷಲ್ ಮೀಡಿಯಾದಲ್ಲಿ ಓಪನ್ ಆಗಿ ಈ ಥರ ಹಾಕ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಪೊಲೀಸರು ಅಲ್ಲಿ ಒಂದು ಸೈಬರ್ ಕ್ರೈಮ್ ಮತ್ತೊಂದು ಪತ್ತೆ ಹಚ್ಚೋದು ಸಾಧ್ಯವೇ ಆಗ್ತಾ ಇಲ್ವಾ? ಹಾಗಿದ್ರೆ ಯಾರೋ ಒಬ್ಬ ಏನು ಬೇಕಿದ್ರೂ ಕೂಡ ಸೋಷಲ್ ಮೀಡಿಯಾದಲ್ಲಿ ಹಾಕ್ಬೋದಾ? ಏನು ಕತೆ ದಿನೇಶ್? ಹೌದು, ಅಂದರೆ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ನಂತರ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತೀಕಾರದ ಪೋಸ್ಟ್ಗಳನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಆಗ್ತಾ ಇದೆ. ಪೊಲೀಸರು ಈ ಬಗ್ಗೆ ಏನು ಎಚ್ಚರಿಸಿದ್ರು ಕೂಡ ಪದೇ ಪದೇ ಈ ರೀತಿಯಾದಂಥ ಪೋಸ್ಟ್ಗಳು ಹಾಕಿ ಪ್ರತೀಕಾರವಾಗಿ ತೀರಿಸಿಕೊಳ್ತೀವಿ ಅನ್ನುವಂಥ ಪೋಸ್ಟ್ ಏನಿದೆ ಇದು ಬಹಳಷ್ಟು ಪ್ರಚೋದನೆಗೂ ಕೂಡ ಒಳಗಾಗ್ತಿದೆ. ಮೊನ್ನೆ ತಾನೇ 12 ಪ್ರಕರಣಗಳನ್ನು ದಾಖಲಿಸಿದೆ. ಬಳಿಕವೂ ಕೂಡ ಪದೇ ಪದೇ ಪೋಸ್ಟ್ಗಳು ವೈರಲ್ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಹಿಂದೂ ಮುಖಂಡರನ್ನೇ ಈ ರೀತಿಯಾಗಿ ಟಾರ್ಗೆಟ್ ಮಾಡಿಕೊಂಡು ಪೋಸ್ಟ್ಗಳನ್ನು ಹರಿಯ ಬಿಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಹಿಂದೂ ಮುಖಂಡರಲ್ಲಿ ಮುಂಚೂಣಿಯಲ್ಲಿ ಇರೋರನ್ನೇ ಈ ರೀತಿಯಾಗಿ ಟಾರ್ಗೆಟ್ ಮಾಡಲಾಗ್ತಾ ಇರುವಂಥದ್ದು. ಅಂದರೆ ಶರಣ್ ಪಂಪೋಯಲ್ ಅವರಿಗೆ ಟಾರ್ಗೆಟ್ ಅನ್ನುವಂಥ ಪೋಸ್ಟ್ ಹಾಕುವಂಥದ್ದಾಗಿರ್ಬೋದು. ಜೊತೆಗೆ ಏನೋ ಭರತ್ ಕುಂಬ್ಡೆಲ್